ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಮನೆಯಲ್ಲಿ ಇಡ್ಲಿ ಹಿಟ್ಟು ಇಳಿಸಿದ್ರು ತಕ್ಷಣಕ್ಕೆ ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದಾದಂತ ಬಹಳ ಕಡಿಮೆ ಪದಾರ್ಥ ಬಳಸಿ ಸಾಫ್ಟ್ ಆಗಿರುವಂತ ಸ್ಪಾಂಜಿ ಆಗಿರುವಂತ ಇಡ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು, ಅದ್ರ ಜೊತೆಗೆ ಟೇಸ್ಟಿ ಆಗಿರುವಂತ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡ್ರಿ. ನೋಡ್ತಾ ಇರ್ಬೋದ್ರಿ ನೀವು ಇಡ್ಲಿ ಎಷ್ಟು ಸಾಫ್ಟ್ ಅದಾವ ಅಂತ ಹೇಳಿ. ಹೂವ ಇದ್ದಂಗದ ನೋಡ್ರಿ, ಅಷ್ಟು ಸಾಫ್ಟ್ ಮೃದು ಆಗಿರುವಂತ ಇಡ್ಲಿ ಕೇವಲ 10 ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ. ಇದು ಇನ್ಸ್ಟೆಂಟ್ ಇಡ್ಲಿ ಅಂದ್ರ ಯಾರು ಕೂಡ ನಂಬಂಗಿಲ್ರಿ, ಅಷ್ಟು ಸಾಫ್ಟ್ ಅಷ್ಟು ಟೇಸ್ಟಿ ಆಗಿರುವಂತ ಇಡ್ಲಿ ಅದಾವ ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಳತ್ತೀನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಬಾಂಬೆ ರವಾ ಹಾಕೊಂಡಿನ್ರಿ. ನಾನು ನಾರ್ಮಲ್ ಆಗಿ ಮನೆಯೊಳಗ ಉಪ್ಪಿಟ್ಟು ಮಾಡ್ತೇವಲ್ರಿ, ಅದೇ ರವಾ ಐತ್ರಿ. ನೆಕ್ಸ್ಟ್ 1 ಕಪ್ ಆಗೋಷ್ಟು ಮೊಸರು ಹಾಕೊಂಡಿನ್ರಿ. ಒಂಚೂರು ಹುಳಿ ಮೊಸರು ಇತ್ತಂದ್ರ ಇನ್ನ ಇಡ್ಲಿ ಮಸ್ತಾಗೆ ಬರ್ತಾವ ನೋಡ್ರಿ. ಇವಾಗ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಕಲ್ಸ್ಕೊಳಮಂತ್ರಿ. ನೀವು ಒಮ್ಮೆ ನೀರ್ ಹಾಕಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ನೀರ್ ಹಾಕೊಂಡು ನಾವು ನಾರ್ಮಲ್ ಆಗಿ ಇಡ್ಲಿ ಹಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡ್ತೇವಲ್ರಿ, ಅದೇ ರೀತಿ ಇದನ್ನ ಕೂಡ ರೆಡಿ ಮಾಡ್ಕೋಬಹುದು ನೋಡ್ರಿ. ಈ ತರ ಇರ್ಬೇಕು ನೋಡ್ರಿ ಹಿಟ್ ಅನ್ನೋದು. ಈ ವಿಧಾನದಾಗ ಇತ್ತಂದ್ರ ಮಾತ್ರ ನಮ್ಗೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿ ಬರ್ತಾವ ನೋಡ್ರಿ. ಇವಾಗ ಇದು ಹಿಟ್ ರೆಡಿ ಆಗೈತ್ರಿ. ಇದನ್ನೇನ್ ಮಾಡೋಮ್ರಿ, ಸೈಡಿಗೆ ಎತ್ತಿಟ್ಕೊಳ್ಬಂದ್ರಿ. ಒಂದ್ 10 ನಿಮಿಷ ಇದು ಹಿಟ್ ಅನ್ನೋದು ನೆನಿಬೇಕ್ರಿ. ನೆನ್ತಂದ್ರ ಈ ಕಡೆ ಇದು ಹಿಟ್ಟು ನೆನೆಯಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಟೇಸ್ಟಿ ಆಗಿರುವಂತ ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಒಂದ್ ಕಡಾಯಿ ಇಟ್ಕೊಂಡೇನ್ರಿ ಗ್ಯಾಸ್ ಮೇಲೆ. 1 ಕಪ್ ಆಗೋಷ್ಟು ಶೇಂಗಾ ಹಾಕೊಂಡೇನ್ರಿ. ಅದೇ ರೀತಿ ಒಂದ್ 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೊಂಡೇನ್ರಿ. 1 ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳಮಂತ್ರಿ. ಇದು ಫ್ರೈ ಆದ ತಕ್ಷಣ 1 ಕಪ್ ಆಗೋಷ್ಟು ನಾನು ಪುಟಾಣಿ ಹಾಕೊಂಡೇನ್ರಿ. ಎರಡು ಸೇಮ್ ಮೆಜರ್ಮೆಂಟ್ ನೋಡ್ರಿ. 1 ಕಪ್ ಶೇಂಗಾ 1 ಕಪ್ ಪುಟಾಣಿ ಕರೆಕ್ಟ್ ಇರ್ತೈತ್ರಿ. ಅಂದ್ರೆ ಚಟ್ನಿ ಅನ್ನೋದು ಮಸ್ತಾಗೆ ಗಟ್ಟಿ ಚಟ್ನಿ ಬರ್ತೈತ್ರಿ. ಇವಾಗ ಇದು ಒಂದ್ ಸ್ವಲ್ಪ ಫ್ರೈ ಆಗನ ನಾನು ಬೆಳ್ಳುಳ್ಳಿ ಹಾಕೊಳತ್ತೀನಿ ನೋಡ್ರಿ. ಒಂದ್ 10ರಿಂದ 12 ಬೆಳ್ಳುಳ್ಳಿ ಅದಾವ್ರಿ. ಇವು ಸ್ವಲ್ಪ ತಣ್ಣಗಾಗ್ಬೇಕ್ರಿ, ಅಂದ್ರ ಕೋಲ್ಡ್ ಆಗನ ನಾವ್ ಒಂದ್ ಮಿಕ್ಸಿ ಜಾರಿ ಒಳಗ ಹಾಕೊಳತ್ತೀನಿ ನೋಡ್ರಿ. ನೀವ್ ಬೇಕಂದ್ರ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕೋಬಹುದ್ರಿ, ಇನ್ನ ಟೇಸ್ಟಿಯಾಗಿ ಬರ್ತೈತ್ರಿ ಚಟ್ನಿ ಅನ್ನೋದು. ಇವಾಗ ಇದು ಮಿಕ್ಸಿ ಜಾರಿ ಒಳಗ್ ಹಾಕೊಂಡಿನ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳತ್ತೀನ್ರಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮೊದಲ ತರಿಯಾಗಿ ರುಬ್ಕೊಂಡ್ ಬರುವಂತ್ರಿ. ನೀರ್ ಹಾಕ್ಬೇಡ್ರಿ, ಹಂಗೆ ರುಬ್ಕೊಂಡ್ ಬರೋದ್ರಿ ಇದನ್ನ. ಇವಾಗ ನೋಡ್ರಿ, ಈ ತರ ತರಿ ಆಗನ ಇದಕ್ ನಮ್ಗೆ ಎಷ್ಟ್ ಬೇಕಷ್ಟ ನೀರ್ ಹಾಕೊಳಮಂತ್ರಿ. ಇಲ್ಲಿ ನಾನ್ ಸ್ವಲ್ಪ ನೀರ್ ಚಟ್ನಿ ಮಾಡಾತೀನ್ರಿ, ಜಾಸ್ತಿ ಗಟ್ಟಿ ಏನ್ ಮಾಡಾತಿಲ್ರಿ, ಸ್ವಲ್ಪ ನೀರ್ ಚಟ್ನಿ ಮಾಡ್ಕೊಳತೀನ್ರಿ. ಇವಾಗ ನೀರ್ ಹಾಕೊಂಡು ರುಬ್ಕೊಂತೇವ್. ನೋಡ್ತಾ ಇರ್ಬೋದ್ರಿ ಚಟ್ನಿ ಎಷ್ಟ್ ಮಸ್ತಾಗಿ ಬಂದೈತೆ ಅಂತ ಹೇಳಿ. ಇವಾಗ ಇದನ್ನ ಒಂದು ಬೊಗೋಣಿ ಒಳಗ ಹಾಕೊಳಮಂತ್ರಿ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಳಮಂತ್ರಿ. ಇದಕ್ಕ ಒಗ್ಗರ್ನೆಗ ನಾನ್ ಸಾಸಿವೆ ಜೀರಿಗೆ ಅದೇ ರೀತಿ ಒಂದ್ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಒಗ್ಗರ್ನೆ ಹಾಕೊಂಡೇನ್ರಿ. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟ್ ಮಸ್ತ್ ಬಂದೈತಲ್ರಿ, ಅಷ್ಟೇ ಮಸ್ತಾಗೆ ಚಟ್ನಿ ಕೂಡ ಆಗೈತ್ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಸಿಂಪಲ್ ಐತ್ರಿ, ಆದ್ರೂ ಟೇಸ್ಟ್ ಅಂತೂ ಸೂಪರ್ ಐತ್ ನೋಡ್ರಿ. ಇವಾಗ ಇದು ಚಟ್ನಿ ರೆಡಿ ಆಗೈತ್ರಿ. ಹಿಟ್ಟು ನೋಡುಮಂತ್ರಿ, ಹಿಟ್ಟು ಕೂಡ ನೆಂದೈತ್ರಿ. ನೋಡ್ತಾ ಇರ್ಬೋದ್ರಿ ನೀವು. ಇವಾಗ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಸೋಡಾ ಹಾಕೊಂಡೇನ್ರಿ. ನಿಮ್ಗ್ ಬೇಕಿಂಗ್ ಸೋಡಾ ಹಾಕಕ್ ಇಷ್ಟ ಇಲ್ಲ, ಅಥವಾ ಮನ್ಯಾಗ ಇಲ್ಲ ಅಂದ್ರ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಈನೋ ಕೂಡ ಹಾಕೋಬಹುದು ನೋಡ್ರಿ. ಇವಾಗ ಇದನ್ನ ಒಂದ್ಸರ್ತಿ ಚಂದಾಗೆ ಕಲ್ಸ್ಕೊಳಮಂತ್ರಿ. ನೀವು ಈನೋ ಅಲ್ಲಿ ಅಥವಾ ಬೇಕಿಂಗ್ ಸೋಡಾ ಅಲ್ಲಿ ಹಾಕಿ ಬಹಳ ತನ ಬಿಡ್ಬಾರ್ದು ನೋಡ್ರಿ. ಹಾಕಂದ ತಕ್ಷಣನೇ ಮಾಡ್ಕೊಂಡ್ ಬಿಡ್ಬೇಕ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳಮಂತ್ರಿ. ನೋಡ್ರಿ, ಹಿಟ್ ಅನ್ನೋದು ಈ ರೀತಿ ಇರ್ಬೇಕು ನೋಡ್ರಿ, ಜಾಸ್ತಿ ತೆಳುವಾಗಿರ್ಬಾರ್ದ್ರಿ. ಇದು ಕರೆಕ್ಟ್ ಐತ್ ನೋಡ್ರಿ ಹಿಟ್. ಇವಾಗ ಏನ್ ಮಾಡುಮ್ರಿ, ಇಡ್ಲಿ ಪ್ಲೇಟ್ ತಗೊಳಮಂತ್ರಿ. ಇಡ್ಲಿ ಪ್ಲೇಟಿಗೆ ಒಂಚೂರು ಎಣ್ಣೆ ಹಚ್ಕೊಳತ್ತೀನಿ ನೋಡ್ರಿ. ಜಾಸ್ತಿ ಏನ್ ಬೇಕಾಗಿಲ್ರಿ, ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದ್ರಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಇಡ್ಲಿ ಅಂಟಂಗಿಲ್ರಿ. ಅದಕ್ಕಂತ ಹೇಳಿ ನಾನು ಇಲ್ಲಿ ಎಣ್ಣೆ ಹಚ್ಕೊಂಡು ಇಡ್ಲಿ ಪಾತ್ರೆಗ ಈ ಹಿಟ್ ಹಾಕೊಳತ್ತೀನಿ ನೋಡ್ರಿ. ಹಿಟ್ ಅನ್ನೋದು ಕೂಡ ಜಾಸ್ತಿ ಹಾಕಕ್ ಹೋಗ್ಬೇಡ್ರಿ, ಒಂದೊಂದ್ ಸ್ಪೂನ್ ಆದ್ರ ಸಾಕ್ರಿ. ಯಾಕಂದ್ರ ನಾವು ಆಲ್ರೆಡಿ ಬೇಕಿಂಗ್ ಸೋಡಾ ಹಾಕೊಂದಿವಲ್ರಿ, ಉಬ್ಬಿ ಬರ್ತವ್ರಿ ಇಡ್ಲಿ ಅನ್ನೋದು. ಇನ್ಸ್ಟೆಂಟ್ ಆಗಿ ಕೇವಲ 10 ನಿಮಿಷದಾಗ ಈ ಇಡ್ಲಿ ಮಾಡ್ಕೋಬಹುದು ನೋಡ್ರಿ ನಾವು. ಇವಾಗ ಇಡ್ಲಿ ಪ್ಲೇಟ್ ನಾನು ಹಿಟ್ ಹಾಕಿನ್ರಿ. ಈ ಕಡೆ ಕುಕ್ಕರ್ ಕೂಡ ಬಿಸಿ ಆಗೇತ್ರಿ. ನೀರ್ ಹಾಕಿ ಕುಕ್ಕರ್ನ ಇಟ್ಕೊಂಡೀನ್ರಿ. ಇವಾಗ ಇಡ್ಲಿ ಪ್ಲೇಟ್ ಇಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 15 ನಿಮಿಷ ಬೇಯಿಸ್ಕೋಬೇಕಾಗತ್ ನೋಡ್ರಿ ಸ್ಟೀಮ್ ಒಳಗ. ಇವಾಗ ನೋಡ್ರಿ 15 ನಿಮಿಷ ಆಗನ ನಾನ್ ತೆಗಿತಾ ಇದ್ದೀನ್ರಿ. ನೋಡ್ರಿ ಎಷ್ಟ್ ಸೂಪರ್ ಆಗಿ ವೈಟ್ ಆಗಿ ಎಷ್ಟ್ ಮಸ್ತಾಗೆ ಬಂದವ ಅಂತ ಹೇಳಿ. ಇದಕ್ಕೆ ಯಾವ್ದೇ ತರ ಉದ್ದಿನ ಬೇಳೆ ಅಲ್ಲಿ ಅವಲಕ್ಕಿ ಅಲ್ಲಿ ಏನು ಹಾಕ್ಲಾರ್ದೇನೆ ಕೇವಲ 1-2 ಪದಾರ್ಥ ಇದ್ದು ಅಂದ್ರ ಸಾಕ್ ನೋಡ್ರಿ, ಇನ್ಸ್ಟೆಂಟ್ ಆಗಿ ಈ ತರ ಸಾಫ್ಟ್ ಆಗಿರುವಂತ ಇಡ್ಲಿ ಮಾಡ್ಬಹುದು ನೋಡ್ರಿ. ನೋಡ್ರಿ, ಇಲ್ಲಿ ನಾನ್ ಸರ್ವಿಂಗ್ ಕೂಡ ಮಾಡ್ಕೊಂಡೇನ್ರಿ.
ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೋಬೋದ್ರಿ ಅಥವಾ ರೆಡ್ ಚಟ್ನಿ ಮಾಡ್ಕೋಬೋದ್ರಿ. ಇಲ್ಲಿ ನಾನು ಸಾಂಬಾರ್ ಕೂಡ ಮಾಡ್ಕೊಂಡೀನ್ರಿ. ಅದೇ ರೀತಿ ನಾನಿಲ್ಲಿ ಮೊಸರು ಇಟ್ಕೊಂಡೇನ್ರಿ ಸರ್ವಿಂಗ್ ಅಂತ ಹೇಳಿ. ಚಟ್ನಿ ಇಟ್ಟಿಲ್ರಿ ನಾನು. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿರುವಂತ ಇಡ್ಲಿ ರೆಡಿ ಆದು ಅಂತ ಹೇಳಿ. ನೋಡ್ರಿ ಹೂವಿನ ತರ ಆಗ್ಯಾವ್ರಿ, ಅಷ್ಟು ಮೃದುವಾಗಿ ಈ ಇಡ್ಲಿ ಬರ್ತಾವ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೇ ಈಸಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಬಂದವ ಅಂತ ಹೇಳಿ ಇಡ್ಲಿ ರೀ. ಮತ್ತ್ಯಾಕ್ ತಡರಿ, ನೀವು ಕೂಡ ಮನೆಯೊಳಗ ಒಂದ್ಸರ್ತಿ ಟ್ರೈ ಮಾಡ್ರಿ. ಹೆಂಗ್ ಬರ್ತಾವ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.